ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬೀಟ್ರೂಟ್ ಸೋಪ್ ಹೇಗೆ ಮಾಡೋದು ಅಂತ ತಿಳ್ಕೊಂಡ. ನಾನು ನಿನ್ನೆ ವಿಡಿಯೋದಲ್ಲಿ ನಾನು ರೈಸ್ ಸೋಪ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ಥಿಂಗ್ಸ್ ಬೇಕು ಅಂತ ನಾನು ಹೇಳಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಬೀಟ್ರೂಟಿಂದ ನಾವು ಹೇಗೆ ಸೋಪ್ ಮಾಡೋದು. ಸೊ ನಿಮಗೆ ಆಲ್ಮೋಸ್ಟ್ ಬೀಟ್ರೂಟಿಂದ ಏನೆಲ್ಲ ಯೂಸಸ್ ಇದೆ ಅಂತ ಗೊತ್ತಿದೆ ಅಲ್ವಾ. ನಾನಿಲ್ಲಿ ಬೀಟ್ರೂಟ್ ಸೋಪ್ ಮಾಡೋದಕ್ಕೆ ಫಸ್ಟು ಇಲ್ಲಿ ಒಂದು ಸೋಪ್ ಬೇಸ್ನ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಈ ಸೋಪ್ ಬೇಸ್ ಎಷ್ಟು ನನಗೆ ಒಂದೇ ಒಂದು ಸೋಪ್ ಮಾಡೋದಕ್ಕೆ ಬೇಕು, ಸೊ ಅಷ್ಟು ಮಾತ್ರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಪೀಸಸ್ ಆಗಿ ನೀವು ಈ ರೀತಿ ಕಟ್ ಮಾಡಬೇಕು. ಇದನ್ನು ಒಂದು ಪಾತ್ರೆಗೆ ನೀವು ಹಾಕಬೇಕು, ಏಕೆಂದರೆ ಅದನ್ನು ನಾವು ಬಾಯ್ಲ್ ಮಾಡಬೇಕಾಗುತ್ತೆ. ಸೊ ನೀವು ಯಾವುದು ಬಾಯ್ಲ್ ಮಾಡ್ತೀರೋ ಅದೊಂದು ಚಿಕ್ಕ ಪಾತ್ರೆಗೆ ಹಾಕಿಟ್ರೆ ಆಯಿತು. ಸೊ ಇಲ್ಲಿ ನಾವು ಇದನ್ನು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು, ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಬೀಟ್ರೂಟ್ ಜ್ಯೂಸನ್ನ ಆ್ಯಡ್ ಮಾಡ್ತಿದ್ದೀನಿ. ಬೀಟ್ರೂಟ್ನ ಪೀಲ್ ಮಾಡಿ ಅದನ್ನು ಚೆನ್ನಾಗಿ ಕಟ್ ಮಾಡಿ ಗ್ರೈಂಡ್ ಮಾಡಿಬಿಟ್ಟು ಜ್ಯೂಸನ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಆ ಜ್ಯೂಸನ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಅಕ್ಕಿ ಹಿಟ್ಟು ಏನಕ್ಕೆ ಅಂದರೆ ಅದು ಸ್ಕ್ರಬ್ ಆಗಿ ಯೂಸ್ ಮಾಡ್ಬೋದು, ಓಕೆನಾ. ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಆ್ಯಂಡ್ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ಆ್ಯಂಡ್ ಇದು ಬೇಸನ್ ಏನಕ್ಕೆ ಅಂತಂದರೆ ಕಡಲೆ ಹಿಟ್ಟು ಯೂಸ್ ಮಾಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಇದು ಎಕ್ಸೆಸ್ ಆಯಿಲ್ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಮಾಯ್ಶ್ಚರ್ ಎಲ್ಲ, ಆ ಎಕ್ಸೆಸ್ ಆಯಿಲ್ ಎಲ್ಲ ಅಬ್ಸಾರ್ಬ್ ಆಗಿ ನಮ್ಮ ಸ್ಕಿನ್ ಇನ್ನೂ ಕ್ಲಿಯರ್ ಆ್ಯಂಡ್ ಗ್ಲೋ ಕೊಡುತ್ತೆ. ಸೊ ಅದಕ್ಕೆ ನಾನು ಈ ಬೀಟ್ರೂಟ್ ಜ್ಯೂಸನ್ನ ಆ್ಯಡ್ ಮಾಡಿದ್ದೀನಿ, ನ್ಯಾಚುರಲ್ ಆಗಿ ಗ್ಲೋ ಕೊಡಲಿ ಅಂದ್ಬಿಟ್ಟು. ಆ್ಯಂಡ್ ಇದಕ್ಕೆ ನಾವು ಡಬಲ್ ಬಾಯ್ಲರ್ ಮೆಥಡಲ್ಲಿ ಒಂದು ಕಂಟೈನರ್ ತಗೊಂಡು ಅದಕ್ಕೆ ನೀರು ಹಾಕಿಬಿಟ್ಟು ಬಾಯ್ಲ್ ಆದಮೇಲೆ ಸೊ ನಾವು ಇನ್ನೊಂದು ಪಾತ್ರೆಯಲ್ಲಿ ನಾವು ಸೋಪ್ ಬೇಸ್ ಇಟ್ಟಿರ್ತೀವಲ್ಲ, ಸೊ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು. ಒಂದು ವಿತಿನ್ 5 ಮಿನಿಟ್ಸ್ ಒಳಗಡೆ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಈಗ ಮೆಲ್ಟ್ ಆಗಿದೆ ಅಲ್ವಾ. ಸೊ ಈಗ ಮೆಲ್ಟ್ ಆಗಿದ್ದಕ್ಕೆ ನಾವೊಂದು ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ವ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಬೀಟ್ರೂಟ್ ಜ್ಯೂಸ್ ಹಾಕಿ, ಸೊ ಇದನ್ನು ನಾವು ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಿದ ತಕ್ಷಣ ಇದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಲ್ವಾ. ಸೊ ಕಲರ್ ಚೇಂಜ್ ಆಗುತ್ತೆ. ಇಲ್ಲಿ ಲೈಟ್ ಗ್ರೀನ್ ಕಲರ್ ಕೊಡುತ್ತೆ. ಬೀಟ್ರೂಟ್ ಕಲರ್ ಇರಲ್ಲ ಇದರಲ್ಲಿ, ಪಿಂಕ್ ಕಲರ್ ಇರಲ್ಲ. ಇದು ಕಲರ್ ಇಮ್ಮಿಡಿಯೇಟ್ ಲೈಟ್ ಗ್ರೀನ್ ಕಲರ್ ಆಗಿ ಟರ್ನ್ ಆಗುತ್ತೆ ಯಾವಾಗ ಅದು ಸೋಪ್ ಪೇಸ್ಟ್ ಜೊತೆ ಮಿಕ್ಸ್ ಆಗುತ್ತೆ ಅಲ್ವಾ. ಇಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಸ್ಕಿನ್ಗೆ ತುಂಬ ಯೂಸಸ್ ಇದೆ. ಸೊ ಕಲರ್ ಚೇಂಜ್ ಆಗುತ್ತೆ ಕೆಮಿಕಲ್ ರಿಯಾಕ್ಷನ್ ಆಗಿ. ಆಮೇಲೆ ಅದು ಮೆಲ್ಟ್ ಆದ ತಕ್ಷಣ 1-2 ನಿಮಿಷ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ತಕ್ಷಣ ಒಂದು ಸಿಲಿಕಾನ್ದು ಮೌಲ್ಡ್ ತರಿಸಿದ್ದೆ ನಾನು ಮೀಶೋಯಿಂದ. ಸೊ ಈ ಮೌಲ್ಡ್ಗೆ ನಾನು ಈ ಸೋಪ್ ಪೇಸ್ಟ್ ಲಿಕ್ವಿಡ್ ಎಲ್ಲ ಮಿಕ್ಸ್ಚರ್ ಇರುತ್ತಲ್ಲ ಅದನ್ನೆಲ್ಲ ಹಾಕ್ತೀನಿ. ಹಾಕ್ಬಿಟ್ಟು ಒಂದು 2 ಅವರ್ಸ್ ಹಾಗೆ ಬಿಡಬೇಕು, ಇಲ್ಲ ಫ್ರಿಜ್ಜಲ್ಲಿ 1 ಅವರ್ ಬಿಟ್ಟರೆ 1-2 ಗಂಟೆ ಟೈಮ್ ಫ್ರಿಜ್ಜಲ್ಲಿ ಹಾಗೆ ಇಟ್ಟರೆ ಆಯಿತು. ಒಂದು ಸೋಪ್ ಪೇಸ್ಟ್ ರೆಡಿ ಆಗುತ್ತೆ. ನ್ಯಾಚುರಲ್ ಸೋಪ್, ಬೀಟ್ರೂಟ್ ಸೋಪ್ ರೆಡಿ ಆಗುತ್ತೆ. ಬಟ್ ಇದು ಬೀಟ್ರೂಟ್ ಕಲರ್ ಇರಲ್ಲ, ಲೈಟ್ ಗ್ರೀನ್ ಕಲರ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ಸೋಪ್ ಪೇಸ್ಟಲ್ಲಿ ಆಲ್ರೆಡಿ ಗ್ಲಿಸರಿನ್ ಆ್ಯಡ್ ಮಾಡಿರ್ತಾರೆ. ನೀವು ಗ್ಲಿಸರಿನ್ ಸೋಪ್ ಪೇಸ್ಟ್ ತೊಗೊಳ್ಳಿ. ಇದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನ ಮಾಯ್ಸ್ಟ್ ಮಾಡುತ್ತೆ, ಸ್ಕಿನ್ ಗ್ಲೋ ಕೊಡುತ್ತೆ. ಸೊ ನಾನು ನ್ಯಾಚುರಲ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿರೋದೆಲ್ಲ ನ್ಯಾಚುರಲ್. ನಿಮಗೆ ಇದು ಇದು ಫ್ರ್ಯಾಗ್ರೆನ್ಸ್ ಏನೂ ಇರಲ್ಲ. ನೀವು ಫ್ರ್ಯಾಗ್ರೆನ್ಸ್ ಬೇಕು ಅಂದರೆ 1 ಸ್ಪೂನ್ ರೋಸ್ ವಾಟರ್ನ ಆ್ಯಡ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಯಾವುದು ಈಗ ಸೋಪ್ ಫೇಸ್ ವಾಶ್ ಯೂಸ್ ಮಾಡ್ತೀರಲ್ಲ ಅದನ್ನು ಒಂದು 1/2 ಸ್ಪೂನ್ ಸೋಪ್ ಫೇಸ್ ವಾಶ್ನ ನೀವು ಅದಕ್ಕೆ ಆ್ಯಡ್ ಮಾಡ್ಬೋದು. ಸೊ ನ್ಯಾಚುರಲ್ ಆಗಿ ಫ್ರ್ಯಾಗ್ರೆನ್ಸ್ ಈ ರೀತಿಯಾಗಿ ಕೊಡ್ಬೋದು. ಸೊ ಇದಂತೂ ಸ್ಕಿನ್ ಒಂದು ತುಂಬ ಇನ್ಸ್ಟ್ಯಾಂಟಾಗಿ ಗ್ಲೋ ಆಗಿಬಿಡುತ್ತೆ. ಸೊ ನೋಡಿದ್ರಲ್ಲ ಮನೇಲಿ ಎಷ್ಟು ಬೇಗ ಈಸಿಯಾಗಿ ಮಾಡ್ಬೋದು ಅಂತ. ಸ್ಕಿನ್ ಬ್ರೈಟ್ ಆಗುತ್ತೆ, ಗ್ಲೋ ಆಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ, ನಮ್ಮ ಡೆಡ್ ಸ್ಕಿನ್ ಎಲ್ಲದು ರಿಮೂವ್ ಆಗುತ್ತೆ ಮೇಲ್ಗಡೆದು. ಆ್ಯಂಡ್ ನಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ. ನೀವು ಸಲ ಸೋಪ್ ಪೇಸ್ಟ್ ಅಮೆಝಾನಿಂದ ಆರ್ಡರ್ ಮಾಡಿ, ಒಳ್ಳೆ ಕ್ವಾಲಿಟಿದು ಗ್ಲಿಸರಿನ್ ಸೋಪ್ ಪೇಸ್ಟ್ ಆರ್ಡರ್ ಮಾಡಿ ಮನೆಯಲ್ಲಿ ನೀವೇ ಈಸಿಯಾಗಿ ಮಾಡ್ಕೋಬೋದು ಗೈಸ್. ನೀವು ನಿಜವಾಗ್ಲೂ ಹೊರಗಡೆ ಪರ್ಚೇಸ್ ಮಾಡೋದಿಲ್ಲ. ಇದು ಒಂದು ಸಲ ತರಿಸಿ ಹೀಗೆ ಮಾಡಿದ್ರೆ ನೋಡಿ ನನ್ನ ಸ್ಕಿನ್ ಎಷ್ಟು ಇನ್ಸ್ಟೆಂಟಾಗಿ ಗ್ಲೋ ಆಯಿತು. ಈ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡುತ್ತೆ. ಇದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದು ತುಂಬಾ ನ್ಯಾಚುರಲ್. ನೀವು ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ರಿಸಲ್ಟ್ ಹೇಳಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.